ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಯೋನೋ ಆ್ಯಪ್ದು ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಮರ್ತೋಗಿದ್ರೆ ಅದನ್ನು ಹೇಗೆ ತೆಗೆದುಕೊಳ್ಳಬೇಕು ಅಂತ ನೋಡಿ ಸ್ನೇಹಿತರೆ. ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಬೇಕಂದ್ರೆ ಮೊದಲಿಗೆ ನಿಮ್ಮ ಹತ್ರ ಒಂದು ಪಾಸ್ಬುಕ್ಕನ್ನು ಇಟ್ಕೊಂಡಿರಬೇಕು. ನಿಮ್ಮ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದು ಪಾಸ್ಬುಕ್ ಇಟ್ಕೊಂಡಿರಬೇಕು. ಆ ಪಾಸ್ಬುಕ್ ಇಟ್ಕೊಂಡಿದ್ರೆ ಮುಂದಿನ ಕೆಲಸ ಆಗುತ್ತೆ. ನೋಡಿ ಸ್ನೇಹಿತರೆ, ಮೊದಲಿಗೆ ನೀವೇನು ಮಾಡಬೇಕಪ್ಪ ಅಂದರೆ SBI ಆನ್ಲೈನ್ ನಿಮ್ಮ ಗೂಗಲ್ ಮೊಬೈಲಲ್ಲಿ ಏನೋ ಗೂಗಲ್ಗೆ ಹೋಗಿ SBI ಆನ್ಲೈನ್ ಅಂತ ಟೈಪ್ ಮಾಡಿ. SBI ಆನ್ಲೈನ್ ಅಂತ ಟೈಪ್ ಮಾಡಿದ್ಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಿದೆಯಲ್ಲ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಟಚ್ ಮಾಡಿ. ಆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಟಚ್ ಮಾಡಿದ್ಮೇಲೆ ಈ ರೀತಿ ಪರ್ಸನಲ್ ಬ್ಯಾಂಕಿಂಗ್ ಲಾಗಿನ್ ಅಂತ ಬರುತ್ತೆ. ಈ ಪರ್ಸನಲ್ ಬ್ಯಾಂಕಿಂಗ್ ಲಾಗಿನ್ ಅನ್ನು ಟಚ್ ಮಾಡಿ. ಈ ಒಂದು ಪರ್ಸನಲ್ ಬ್ಯಾಂಕಿಂಗ್ ಲಾಗಿನ್ ಟಚ್ ಮಾಡಿದ್ಮೇಲೆ ಕಂಟಿನ್ಯೂ ಟು ಲಾಗಿನ್ ಅಂತ ಇದೆಯಲ್ಲ, ಇದು ಓಪನ್ ಆಗುತ್ತೆ. ಇಲ್ಲಿ ಕಂಟಿನ್ಯೂ ಟು ಲಾಗಿನ್ ಅಂತ ಓಪನ್ ಆಗಿದ ತಕ್ಷಣ ಯೂಸರ್ ನೇಮು, ಪಾಸ್ವರ್ಡು, ಎಂಟರ್ ದ ಕ್ಯಾಪ್ಚಾ ಅಂತ ಕೇಳುತ್ತೆ. ಇವೆಲ್ಲ ನೀವೇನು ಟಚ್ ಮಾಡೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ನಮಗೆ ಬೇಕಾಗಿರೋದು ಫರ್ಗಾಟ್ ಪಾಸ್ವರ್ಡ್, ಫರ್ಗಟ್ ಯೂಸರ್ ನೇಮ್. ಮೊದಲಿಗೆ ನಾವೀಗ ಯೂಸರ್ ನೇಮ್ ಅಷ್ಟೇ ತೊಗೊತಾ ಇದ್ದೀವಿ. ಮೊದಲು ನಾವೇನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಫರ್ಗಾಟ್ ಯೂಸರ್ ನೇಮ್ ಲಾಗಿನ್ನು ರಿಸೆಟ್ ಕೆಳಗೆ ಫರ್ಗಾಟ್ ಯೂಸರ್ ನೇಮ್ ಅಂತಿದೆ ನೋಡಿ ಸ್ನೇಹಿತರೆ. ಇದ್ರ ಮೇಲೆ ಟಚ್ ಮಾಡಿ. ಆ ಫರ್ಗಾಟ್ ಯೂಸರ್ ನೇಮ್ ಮೇಲೆ ಟಚ್ ಮಾಡಿದ್ಮೇಲೆ ಮತ್ತು ನಾವೇನು ಮಾಡಬೇಕು, ಈ ಒಂದು ಇಲ್ಲಿ ಆಪ್ಷನ್ ಓಪನ್ ಆಗಿದೆಯಲ್ಲ, ಇಲ್ಲಿ ಏನು ಮಾಡಬೇಕು, ಫರ್ಗಾಟ್ ಯೂಸರ್ ನೇಮ್ ಅಂತ ಹಾಕಬೇಕು. ಫಸ್ಟ್ ನಾವು ಯೂಸರ್ ನೇಮ್ದು ಅಷ್ಟೇ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಸಿಸ್ಟಮು ಸೇಮ್, ಪಾಸ್ವರ್ಡು ಸಹ ಇದೇ ಸೇಮ್ ಸಿಸ್ಟಮಲ್ಲೇ ಹೋಗೋದು. ಏನು ಕನ್ಫ್ಯೂಷನ್ ಇಲ್ಲ. ಅದೇನು ಬೇರೆ ಸರ್, ಇದೇನು ಬೇರೆ ಸರ್ ಅಂತ ಏನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೇಮ್ ಸಿಸ್ಟಮ್ ಇರುತ್ತೆ. ಯೂಸರ್ ನೇಮ್ದು ಹೆಂಗೆ ಸಿಸ್ಟಮ್ ಬಂದರೂ ಅದೇ ರೀತಿ ಗೂಗಲಲ್ಲಿ ಬಂದು ಪಾಸ್ವರ್ಡ್ದು ಹಂಗೆ ಬರಬೇಕಾಗತ್ತೆ. ಈ ಆಪ್ಷನ್ಸ್ ಓಪನ್ ಮಾಡಿದ್ಮೇಲೆ ಇಲ್ಲಿ ಫರ್ಗಾಟ್ ಯೂಸರ್ ನೇಮ್ ಅಂತಿದೆ ನೋಡಿ ಸ್ನೇಹಿತರೆ. ಈ ಫರ್ಗಾಟ್ ಯೂಸರ್ ನೇಮನ್ನು ಟಚ್ ಮಾಡಬೇಕು. ಆಮೇಲೆ ಇಲ್ಲಿ ನೆಕ್ಸ್ಟ್ ಅಂತಿದೆಯಲ್ಲ, ನೆಕ್ಸ್ಟನ್ನು ಟೈಪ್ ಮಾಡಿ, ಟಚ್ ಮಾಡಿ. ನೆಕ್ಸ್ಟ್ ಅಂತ ಟಚ್ ಮಾಡಿದ್ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಏನು ಮಾಡಬೇಕು ಸ್ನೇಹಿತರೆ, ನಾನು ಮೊದಲೇ ಹೇಳಿದ್ದೀನಿ ನೀವು ಪಾಸ್ಬುಕ್ಕನ್ನು ನಿಮ್ಮ ಹತ್ರ ಇಟ್ಕೊಂಡಿರಬೇಕು ಅಂತ. ಆ ಪಾಸ್ಬುಕ್ ನಿಮ್ಮ ಹತ್ರ ಇಟ್ಕೊಂಡಿದ್ರೆ ನೀವೇನು ಮಾಡಬೇಕು, ಸಿಪ್ ನಂಬರ್ ಅಂತಿರುತ್ತೆ ಸ್ನೇಹಿತರೆ. ಅಕೌಂಟ್ ನಂಬರ್ ಮೇಲೆ ಅಥವಾ ಕೆಳಗೆ ಸಿಪ್ ನಂಬರ್ ಅಂತಿರುತ್ತೆ. CIF ಸಿಪ್ ನಂಬರ್ ಅಂತಿರುತ್ತೆ. ಆ ಸಿಪ್ ನಂಬರನ್ನು ಇಲ್ಲಿ ಮೊದಲಿಗೆ ಎಂಟ್ರಿ ಮಾಡಬೇಕು ಸ್ನೇಹಿತರೆ. ಆಮೇಲೆ ಕಂಟ್ರಿ ಅಂದರೆ ನಮ್ಮ ದೇಶ, ಗೊತ್ತು ನಿಮ್ಗೆ, ಇಂಡಿಯಾ ಅಂತ, ಅದನ್ನು ಎಂಟ್ರಿ ಮಾಡಿ ಸ್ನೇಹಿತರೆ. ಆಮೇಲೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಹಾಕಬೇಕು. ಯಾವುದಂದರೆ ಅದು ಹಾಕ್ಬಾರ್ದು. ಬ್ಯಾಂಕಲ್ಲಿ SBI ಬ್ಯಾಂಕಲ್ಲಿ ಯಾವ್ದು ರಿಜಿಸ್ಟರ್ ಆಗಿರ್ತದೆ ಅದನ್ನು ಹಾಕ್ಬೇಕು ಸ್ನೇಹಿತರೆ. ಅದನ್ನು ಹಾಕಿದ ತಕ್ಷಣ ಮತ್ತೆ ಇಲ್ಲಿ ಕೆಳಗೆ ಒಂದು ಟೆಕ್ಸ್ಟ್ ತೋರಿಸ್ತೈತೆ. ಈ ಟೆಕ್ಸ್ಟನ್ನು ಓಕೆ ಮಾಡಿ ನೀವು ಸಬ್ಮಿಟ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜೇ ಓಪನ್ ಆಗುತ್ತೆ ಸ್ನೇಹಿತರೆ. ನಿಮ್ದು ಏನಾಗುತ್ತೆ ಅಂದರೆ ಯೋನೋದು ಯೂಸರ್ ನೇಮ್ ಬಂದ್ಬಿಡುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಪೇಜಲ್ಲಿ ಈ ಸಬ್ಮಿಟ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಯೋನೋ ಯೂಸರ್ ನೇಮ್ಸು ತೋರಿಸುತ್ತೆ. ಅದನ್ನು ನೀವು ಬರೆದಿಟ್ಕೊಳ್ಳಿ. ಇದು ಹಾಗೆ ನಿಮ್ಮ ಮೆಸೇಜು ಬರುತ್ತೆ, ಕಾಮನ್ ಮೆಸೇಜು ಬರುತ್ತೆ. ಆ ಒಂದು ಮೆಸೇಜು ಸಹ ನಿಮಗೆ ಯೋನೋ ಆ್ಯಪ್ದು ಯೂಸರ್ ನೇಮ್ ಮೆಸೇಜ್ ಬರುತ್ತೆ ಸ್ನೇಹಿತೆ. ಈ ರೀತಿ ನೀವು ಯೂಸರ್ ನೇಮನ್ನು ತೆಗೆದಿಟ್ಕೋಬೇಕು. ಯೂಸರ್ ನೇಮ್ ತೆಗೆದಿಟ್ಕೊಂಡು ಅದನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ. ಈಗ ನೆಕ್ಸ್ಟು ಸ್ಟೆಪ್ 2, ಫರ್ಗಟ್ ಪಾಸ್ವರ್ಡ್ ಹೇಗೆ ತೆಗೆದುಕೊಳ್ಬೇಕಪ್ಪ ಅಂತ. ಪಾಸ್ವರ್ಡ್ ಹೇಗೆ ತೆಗೆದುಕೊಳ್ಬೇಕಂದ್ರೆ ಮತ್ತೆ ಸೇಮ್ ಫಸ್ಟ್ ಸಿಸ್ಟಮ್ಮೇ ಸ್ನೇಹಿತರೆ. ಮತ್ತೆ ಎಲ್ಲ ಬ್ಯಾಕ್ ಹೋಗಬೇಕು. ಈ ರೀತಿ ಬ್ಯಾಕ್ ಹೋಗಿ ಮತ್ತೆ ನೀವೇನು ಮಾಡಬೇಕು, ಒಂದು ವೇಳೆ ಬ್ಯಾಕ್ ಹೋಗಿ ಫಸ್ಟಿಂದ ಅಲ್ಲೇ ನೀವು ಓಕೆ ಗೊತ್ತಾಗುತ್ತೆ ಅಂದರೆ ಗೊತ್ತಾಗುತ್ತೆ. ಮತ್ತೆ SBI ಆನ್ಲೈನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಲಾಗಿನ್ ಅಂತ ಬರುತ್ತೆ. ನೀವು ಬ್ಯಾಕ್ ಬರುವಾಗ ಈ ರೀತಿ ಈ ಒಂದು ಆಪ್ಷನ್ಸೇ ತೆಗೆದುಕೊಳ್ಳಿ ಸ್ನೇಹಿತರೆ. ಬ್ಯಾಕ್ ಬರುವಾಗ ಇಲ್ಲಿಗೆ ಬಂದರೂ ನೀವು ಇದನ್ನೇ ಇಲ್ಲೇ ಡೈರೆಕ್ಟ್ ಲಾಗಿನ್ ಪಾಸ್ವರ್ಡ್ ತೊಗೋಬೋದು. ಅಲ್ಲ ಮತ್ತೆ ಸರ್ ನಾನು ಫಸ್ಟಿಂದ ಬರ್ತೀನಿ ಅಂದರೂ ಬರ್ಬೋದು. ಈಗ ಏನು ಮಾಡಬೇಕಪ್ಪ ಅಂದರೆ, ಈ ರೀತಿ ಮತ್ತೆ ಸೇಮ್ ಯೂಸರ್ ನೇಮ್ ಪ್ರೊಸೆಸ್ ಹೆಂಗೈತೋ ಸೇಮ್ ಪಾಸ್ವರ್ಡ್ ಪ್ರೊಸೆಸ್ಸು ಹಂಗೆ ಇರುತ್ತೆ. ಆದರೆ ಪಾಸ್ವರ್ಡ್ ಪ್ರೋಸೆಸ್ ತೆಗೆದುಕೊಳ್ಳುವಾಗ ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಯೂಸರ್ ನೇಮು ಪಾಸ್ವರ್ಡ್ ಇವೇನು ಹಾಕೋಕ್ಕೆ ಬೇಡ ಸರ್. ಆಲ್ರೆಡಿ ಯೂಸರ್ ನೇಮ್ ಬಂದಿದೆ, ನಾನು ಇಲ್ಲಿ ಯೂಸರ್ ನೇಮ್ ಹಾಕ್ತೀನಿ. ಏನು ಮಾಡಬೇಕು, ನೀವು ಡೈರೆಕ್ಟ್ ಏನು ಮಾಡಬೇಕು, ಮತ್ತು ಲಾಗಿನ್ ಟು ಪಾಸ್ವರ್ಡ್ ಅಂತ ಕೆಳಗೆ ಟಚ್ ಮಾಡಿ. ಇಲ್ಲಿ ಕೆಳಗೆ ಪೂರ್ತಿ ಕೆಳಗೆ ಲಾಗಿನ್, ಆವಾಗಲೇ ಫರ್ಗಾಟ್ ಪಾಸ್ವರ್ಡ್ ಹೆಂಗೆ ತೆಗೆದುಕೊಂಡ್ರೋ ಅದೇ ರೀತಿ ಲಾಗಿನ್ ಟು ಪಾಸ್ವರ್ಡ್ ಅನ್ನೋದು ಸಹ ನೀವು ತೆಗೆದುಕೊಳ್ಳಿ ಸ್ನೇಹಿತರೆ. ಸೊ ಲಾಗಿನ್ ಟು ಪಾಸ್ವರ್ಡ್ ಅಂತ ಟಚ್ ಮಾಡಿದ್ಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನೀವೇನು ಮಾಡಬೇಕು, ಇಲ್ಲಿ ಆಲ್ರೆಡಿ ಫರ್ಗಾಟ್ ಮೈ ಲಾಗಿನ್ ಪಾಸ್ವರ್ಡ್ ಅಂತಿದೆ ಸ್ನೇಹಿತರೆ. ಈ ಫರ್ಗಾಟ್ ಮೈ ಲಾಗಿನ್ ಪಾಸ್ವರ್ಡನ್ನೇ ಟಚ್ ಮಾಡಿ. ಆಮೇಲೆ ಇಲ್ಲಿ ಕೆಳಗೆ ನೆಕ್ಸ್ಟ್ ಅಂತ ತೆಗೆದುಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಅಂತ ಕೆಳಗೆ ತೆಗೆದುಕೊಂಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ ಸ್ನೇಹಿತರೆ. ಈ ಒಂದು ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ. ಯೂಸರ್ ನೇಮ್, ಅಕೌಂಟ್ ನಂಬರ್, ಕಂಟ್ರಿ, ಮೊಬೈಲ್ ನಂಬರ್, ಡೇಟ್ ಆಫ್ ಬರ್ತ್, ಆಮೇಲೆ ಕೆಳಗೆ ಇಮೇಜು ಯಾವ ರೀತಿ ಹಾಕಬೇಕು ಅಂತ. ಯೂಸರ್ ನೇಮ್ ನಾನು ಫಸ್ಟ್ ಸ್ಟೆಪ್ 1 ಹೇಳ್ಕೊಟ್ಟಿದ್ದೀನಲ್ಲ ಸ್ನೇಹಿತರೆ, ಆ ಸ್ಟೆಪ್ 1ನಲ್ಲಿ ನೀವು ಯೂಸರ್ ನೇಮ್ ಬರೆದಿಟ್ಕೊಂಡಿದ್ರಲ್ಲ, ಆ ಯೂಸರ್ ನೇಮನ್ನು ಇಲ್ಲಿ ಎಂಟ್ರಿ ಮಾಡಿ. ಅಕೌಂಟ್ ನಂಬರ್, ಇಲ್ಲಿ ಪಾಸ್ಬುಕ್ಕಲ್ಲಿ ನಿಮ್ದು ಏನು ಅಕೌಂಟ್ ನಂಬರ್ ಐತೋ ಆ ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಿ. ಕಂಟ್ರಿ ಇಂಡಿಯಾ ಅಂತ ಎಂಟ್ರಿ ಮಾಡಿ. ಮೊಬೈಲ್ ನಂಬರ್, ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ಡೇಟ್ ಆಫ್ ಬರ್ತ್, ನಿಮ್ಮ ಬ್ಯಾಂಕಲ್ಲಿ ನೀವೇನು ಡೇಟ್ ಆಫ್ ಬರ್ತ್ ಹಾಕಿದ್ರೋ ಆ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ. ಅದೇ ರೀತಿ ಇಲ್ಲಿ ಏನು ಇಮೇಜ್ ಇಲ್ಲಿ ತೋರಿಸ್ತಾ ಇದೆಯಲ್ಲ, ಈ ಇಮೇಜನ್ನು ಇಲ್ಲಿ ಟಚ್ ಮಾಡಿ. ಟೈಪ್ ಮಾಡಿ ಇಲ್ಲಿ ಹಾಕಿದ ತಕ್ಷಣ ಸಬ್ಮಿಟ್ ಅಂತ ಹಾಕಿದ ತಕ್ಷಣ ನಿಮ್ಮ ಒಂದು ಪಾಸ್ವರ್ಡು ನಿಮ್ಮ ಮೊಬೈಲ್ಗೆ ಬರುತ್ತದೆ ಸ್ನೇಹಿತರೆ. ಮೊಬೈಲ್ಗೂ ಬರುತ್ತೆ, ಇಲ್ಲಿ ತೋರಿಸುತ್ತೆ. ಸಬ್ಮಿಟ್ ಅಂತ ಹಾಕಿದ ತಕ್ಷಣ ನೆಕ್ಸ್ಟ್ ಪೇಜೇ
ಓಪನ್ ಆಗುತ್ತೆ. ಅಲ್ಲಿ ಪಾಸ್ವರ್ಡ್ ತೋರಿಸುತ್ತೆ, ನಿಮ್ಮ ಕಾಮನ್ ಮೆಸೇಜು ಸಹ ನಿಮಗೆ ಬಂದಿರ್ತದೆ ಸ್ನೇಹಿತರೆ. ಈಗ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಎರಡೂ ಸಿಕ್ತು. ಆ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ತೆಗೆದುಕೊಂಡೋಗಿ ನಿಮ್ಮದು ಯೋನೋ ಆ್ಯಪ್ ಇದೆಯಲ್ಲ ಆ ಆ್ಯಪ್ಗೆ ಹಾಕ್ಬೇಕು ಸ್ನೇಹಿತರೆ. ಈ ರೀತಿ ಸಬ್ಮಿಟ್ ಕೊಟ್ಟಿದ ಮೇಲೆ ಎಲ್ಲ ನಿಮ್ಮದು ಬರುತ್ತದೆ ಸ್ನೇಹಿತರೆ. ಈ ರೀತಿ ಸಬ್ಮಿಟ್ ಕೊಟ್ಟಿದ ಮೇಲೆ ನಿಮ್ಮದೆಲ್ಲ ಡೀಟೇಲ್ಸು ಯೂಸರ್ ನೇಮು ಪಾಸ್ವರ್ಡ್ ಎರಡೂ ಸೆಟ್ ಆಯಿತು. ಈಗೇನು ಮಾಡಬೇಕಪ್ಪ ನೀವು ಅಂದರೆ ಡೈರೆಕ್ಟ್ ಯೋನೋ ಆ್ಯಪ್ ಇದೆಯಲ್ಲ ಯೋನೋ ಆ್ಯಪ್ಗೆ ಹೋಗಿ ನಿಮ್ಮ ಒಂದು ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕ್ಬೇಕು ಸ್ನೇಹಿತರೆ. ಯೋನೋ ಆ್ಯಪ್ಗೆ ಹೆಂಗೆ ಹೋಗ್ಬೇಕಪ್ಪ ಅಲ್ಲಿ ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಸ್ನೇಹಿತರೆ. ಯೋನೋ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಸ್ನೇಹಿತರೆ. ನೋಡಿ, ಈ ರೀತಿ ಯೋನೋ ಆ್ಯಪ್ ಓಪನ್ ಆಗುತ್ತೆ. ನೆಟ್ವರ್ಕ್ ಸರಿಯಾಗಿಲ್ಲ, ಸೊ ಅದಕ್ಕೆ ಈ ಥರ ಬರ್ತಾಯಿದೆ ಸ್ನೇಹಿತರೆ. ನೀವು ಮತ್ತೆ ಯೋನೋ ಆ್ಯಪನ್ನು ಓಪನ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿರುವಂತಹ ಯೋನೋ ಆ್ಯಪನ್ನು ಓಪನ್ ಮಾಡಿ ಸ್ನೇಹಿತರೆ. ಯಾಕೆ ನೆಟ್ವರ್ಕ್ ಪ್ರಾಬ್ಲಮ್ ಬರ್ತಾಯಿದೆ, ಸೊ ಇಲ್ಲಿ ಲಾಗಿನ್ ಎಂಪಿನ್ ಅಂತ ತೆಗೆದುಕೊಳ್ಬೇಡಿ ಸ್ನೇಹಿತರೆ. ಡೈರೆಕ್ಟಾಗಿ ಲಾಗಿನ್ ಎಂಪಿನ್ ಅಂತ ತೆಗೆದುಕೊಳ್ಬೇಡಿ. ಅದ್ರ ಕೆಳಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅಂತಿರುತ್ತಲ್ಲ ಅದ್ರ ಮೇಲೆ ಟ್ರೈ ಮಾಡಿ ಆಗುತ್ತೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು.